Hey guys, welcome back to LBW show. Guys, ನಾಳೆ ನಡೀತಿರೋದು ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಗೈಸ್ ನಾಳೆ ನಡೀತಿರೋದು ಸೆಮಿಫೈನಲ್ಸ್. ಇದು ತುಂಬಾ ಹೈ ಇಂಟೆನ್ಸಿಟಿ ಮ್ಯಾಚ್ ಆಗಿರುತ್ತೆ. ಈಡನ್ ಗಾರ್ಡನ್ ನಡೀತಿರೋದು. ಸೊ ಇವಾಗ ಪ್ಲೇಯಿಂಗ್ 11 ಹೆಂಗಿರುತ್ತೆ, ಅವ್ರಿಬ್ರು ಮತ್ತೆ ರೈವಲ್ರಿ ಹೇಗಿರುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡೋಣ. ಇವಾಗ ಪವನ್, ನಾನು ಸೌತ್ ಆಫ್ರಿಕಾ ತಗೋತೀನಿ, ನೀ ಯಾವ್ದು ತಗೋತೀಯಾ? ನಾನು ವೆಸ್ಟ್ ಇಂಡೀಸ್ ತಗೋತೀನಿ. ಸರಿ, ನ್ಯೂಜಿಲೆಂಡ್. ಓಕೆ. ನನ್ ಕಡೆ ಓಪನರ್ಸ್ ಅಂತ ಬಂದ್ರೆ ಮಾರ್ಕರ್ ಮತ್ತೆ ಡಿಕಾಕ್. ಓಕೆ, ಸೊ ನನ್ ಕಡೆ ಬಂದು ಆಸ್ ಯೂಶುವಲ್ ಟಿಮ್ ಸೈಫರ್ಟ್ ಮತ್ತೆ ಫಿನಾಲನ್. ನನಗೆ ಅನ್ಸುತ್ತೆ ಗೈಸ್, ನನ್ ಓಪನರ್ಸ್ ಚೆನ್ನಾಗಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ ಅಂತ. ಯಾರು ನಮ್ ಕಡೆ ಇಂತಾನಾ? ಗಾಯ್ಸ್, ಟಿಮ್ ಸೈಫರ್ಟ್ ಮತ್ತೆ ಫಿನಾಲನ್ ನಿಂತ್ಕೊಂಡ್ರೆ ಬರಾಬರಿ ಆಡ್ತಾರೆ, ಒಬ್ರಿಗೊಬ್ರು ಕಡಿಮೆ ಏನಿಲ್ಲ. ಗೈಸ್ ನನಗೆ ಅನ್ಸುತ್ತೆ ಇವೆರಡು ಟೀಮ್ ಅಲ್ಲೂ ಓಪನರ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನಾಳೆ. ಯಾಕಂದ್ರೆ ಅವ್ರಿಬ್ರು ಅವ್ರ ಕಡೆಯಿಂದಾನೇ ಜಾಸ್ತಿ ರನ್ಸ್ ಕಾಂಟ್ರಿಬ್ಯೂಟ್ ಬರ್ತಾರೆ. ಆಲ್ಸೋ ಮರಿಬೇಡಿ, ಈಡನ್ ಗಾರ್ಡನ್ಸ್ ಅಲ್ಲಿ ನಡೀತಿರೋ ಮ್ಯಾಚ್ ಬ್ಯಾಟಿಂಗ್ ಪ್ಯಾರಡೈಸ್. ಹೌದೌದು. ಆಮೇಲೆ ನಂಬರ್ 3 ಬಂದ್ರೆ ಪವನ್, ನನ್ ಕಡೆ ರಿಕಲ್ಟನ್. ಓಕೆ, ಸೊ ಸಿಮಿಲರ್ ಟು ಡಿಕಾಕ್ ತರನೇ ಶಾರ್ಟ್ಸ್ ಎಲ್ಲ. ಸೊ ನನ್ ಕಡೆ ಬಂದು ರಚಿನ್ ರವೀಂದ್ರ ಆಡಿಸ್ತೀನಿ. ನನಗೆ ಅನಿಸುತ್ತೆ ರಚಿನ್ ರವೀಂದ್ರ ಡಿಕಾಕ್ ನ ಕಂಪೇರ್ ಮಾಡಿದ್ರೆ ರಿಕಲ್ಟನ್ ಕಂಪೇರ್ ಮಾಡಿದ್ರೆ ರಿಕಲ್ಟನ್ ಈ ಟೂರ್ನಮೆಂಟ್ ಚೆನ್ನಾಗಿ ಆಡಿದ್ದಾರೆ. ಹೌದು, ಆಬ್ವಿಯಸ್ಲಿ ನಾನು ಒಪ್ಕೋತೀನಿ ಪ್ರೀತಮ್ ಅದ್ರಲ್ಲಿ. ಸೊ ಏನಕ್ಕಂದ್ರೆ ರಿಕಲ್ಟನ್ ಸ್ಟಾರ್ಟಿಂಗ್ ಗೇಮ್ಸ್ ಇಂದ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಒಂದ್ 30 ರನ್ 35 ರನ್ ನೋಡಿದ್ರು ತುಂಬಾ ಕಡಿಮೆ ಬಾಲ್ಸ್ ಅಲ್ಲಿ ಹೊಡಿತಾ ಇದಾರೆ. ಬಟ್ ರಚಿನ್ ರವೀಂದ್ರ ಅವರು ಫಾರ್ಮ್ ಅಲ್ಲೇ ಇರ್ಲಿಲ್ಲ. ಅವರು ಆಕ್ಚುಲಿ ಮ್ಯಾಚ್ ಅಷ್ಟೇ ಚೆನ್ನಾಗಿ ಮ್ಯಾಚ್ ಅದು ಅಸೋಸಿಯೇಟ್ ನೇಷನ್ಸ್ ಜೊತೆನೆ ಚೆನ್ನಾಗಿ. ನಂಬರ್ 4 ಅಂತ ಬಂದ್ರೆ ಬ್ರೆವಿಸ್. ನಿನ್ ಕಡೆ ಯಾರು? ಗ್ಲೆನ್ ಫಿಲಿಪ್ಸ್, ಮಾನ್ಸ್ಟರ್ ಹಿಟ್ಟರ್ ನನ್ ಕಡೆ. ಅವರು ಮಾನ್ಸ್ಟರ್. ಲಾಸ್ಟ್ ಮ್ಯಾಚ್ ಒಳ್ಳೆ ಇನ್ನಿಂಗ್ಸ್ ಆಡಿರೋದು ಅವರು. ಬಟ್ ಇಬ್ರು ಈಕ್ವಲ್ ಆಗಿದ್ದಾರೆ ಅನ್ಸುತ್ತೆ. ಫೀಲ್ಡಿಂಗ್ ಹಂಗೆ ಈಕ್ವಲ್ ಆಗಿದೆ. ಅದೇ ಬ್ರೆವಿಸ್ ಬೌಲಿಂಗ್ ಮಾಡಲ್ಲ ಬಿಟ್ರೆ ಅವ್ರು ಬೌಲಿಂಗ್ ಮಾಡೋ ಇಂಪ್ಯಾಕ್ಟ್ ನ ಬ್ಯಾಟಿಂಗ್ ಅಲ್ಲೇ ಮಾಡ್ಬಿಡ್ತಾರೆ. ಸೊ ನಂಬರ್ 4 ಇಬ್ರು ಎರಡು ಟೀಮ್ ಅಲ್ಲೂ ಬ್ಯಾಲೆನ್ಸ್ಡ್ ಆಗಿದೆ. ಅಂಡ್ ಆಲ್ಸೋ ಪ್ರೀತಮ್, ಇನ್ನೊಂದು ಗ್ಲೆನ್ ಫಿಲಿಪ್ಸ್ ಅಷ್ಟೊಂದು ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಅಷ್ಟೊಂದು ಚೆನ್ನಾಗಿ ಆಡ್ತಿರ್ಲಿಲ್ಲ ಬ್ಯಾಟಿಂಗ್. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಬ್ಯಾಟಿಂಗ್. ನಂಬರ್ 5 ಬಂದ್ರೆ ನಂಗೆ ಮಿಲ್ಲರ್. ಸೊ ನನ್ ಬಂದು ಇವ್ರು ಏನಕ್ಕೆ ಟೀಮ್ ಅಲ್ಲಿ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಡೆರೆಲ್ ಮಿಚೆಲ್. ಗೈಸ್, ನಾನು ವಿನ್ನರ್ ಇಲ್ಲಿ ನಂಬರ್ 5 ಅಲ್ಲಿ. ಏನಕ್ಕಂದ್ರೆ ಮಿಲ್ಲರ್ ನೋಡಿದಿರ ನೀವು ಎಂತ ಫಿನಿಶರ್ ಅಂತ. ಅವ್ರ ಒಳ್ಳೆ ಹಾರ್ಡ್ ಹಿಟ್ಟರ್ ಮತ್ತೆ ಒಳ್ಳೆ ಫಿನಿಶರ್. 2024 ಅದೇನಾದ್ರೂ ಕ್ಯಾಚ್ ಹಿಡ್ದಿಲ್ಲ ಅಂದ್ರೆ ಮ್ಯಾಚ್. ಹೌದು, ಅಂತ ಫಿನಿಶರ್. ನಂಬರ್ 6 ಅಂತ ಬಂದ್ರೆ ಪವನ್, ನಂದು ಸ್ಟೆಪ್ಸ್. ಓಕೆ, ನನ್ ಬಂದು ಮಾರ್ಕ್ ಚಾಪ್ಮನ್. ಇಲ್ಲೂ ನನಗಿದ್ದೆ ಗೈಸ್. ಇಲ್ಲ, ಮಾರ್ಕ್ ಚಾಪ್ಮನ್ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋರು, ಆದ್ರೆ ಸ್ಟೆಪ್ಸ್ ಅಷ್ಟು ಮಾಡಿಲ್ಲ. ಯಾಕಂದ್ರೆ ಫಿನಿಶ್ ಮಾಡ್ಬಿಡ್ತಾರ, ಕೆಳಗಂಟೆ ಗಂಟ ಬರಲ್ಲ. ಸೊ ಇದ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಅದಕ್ಕೆ ನಂಬರ್ 12 ಫಿನಿಶ್ ಮಾಡಿರೋದು. ನಂಬರ್ 7 ಬಂದ್ರೆ ಒಂದು ಯಾನ್ಸನ್. ನಂಗೆ ಬಂದು ಮಿಚೆಲ್ ಸ್ಯಾಂಡ್ನರ್. ಆಕ್ಚುಲಿ ಇಬ್ರು ಚೆನ್ನಾಗಿ ಆಡ್ತಾರೆ. ಅವ್ರ ಪೇಸ್ ಅಲ್ಲಿ ಚೆನ್ನಾಗಿ ಆಡಿಸ್ತಾರೆ, ಇವರು ಸ್ಪಿನ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಅಂತ ಬಂದ್ರು ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಿರೋ. ಹೌದು, ಆಕ್ಚುಲಿ ನಮಗೆ ಹ್ಯಾನ್ಸನ್ ಅಷ್ಟು ಬ್ಯಾಟಿಂಗ್ ಸಿಕ್ಕಿಲ್ಲ ಈ ವರ್ಲ್ಡ್ ಕಪ್ ಅಲ್ಲಿ ಅಂತ ಬಂದ್ರೆ. ಬಟ್ ಸಿಕ್ಕರು ಅವರು ಒಳ್ಳೆ. ಹ್ಯಾನ್ಸನ್ ಮುಂಚೆನೆ ಮಿಲ್ಲರ್, ಸ್ಟಬ್ಸ್, ಬ್ರೇವಿಸ್ 3 ಜನ ಅವ್ರೆ. ಅವ್ರ ಕಡೆ ಫಿನಿಶರ್ಸ್ 3 ಜನ ಇದಾರೆ. ಹೌದು, ಅಂಡ್ ಇವರು ಫಿನಿಶರ್. ಆಕ್ಚುಲಿ ಹ್ಯಾನ್ಸನ್ ಫಿನಿಶರ್, ಬಟ್ ಚಾನ್ಸ್ ಸಿಕ್ಕಿಲ್ಲ ಅವ್ರಿಗೆ. ಅಂಡ್ ಆಲ್ಸೋ ಮಿಚೆಲ್ ಸ್ಯಾಂಡ್ನರ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ರೀಸೆಂಟ್ ಟೈಮ್ಸ್ ಅಲ್ಲಿ. ನನಗೆ ತುಂಬಾ ಇಷ್ಟ ಆಯ್ತು. ಯಾವಾಗ CSK ಬಿಟ್ರು ಅವಾಗ್ಲಿಂದ ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೊಂತವ್ರೆ. ನಂಬರ್ 8 ಅಂತ ಬಂದ್ರೆ ನನ್ ಕಡೆ ಕಾರ್ಬಿನ್ ಬಾಷ್. ಸೊ ನನ್ ಕಡೆ ಬಂದು ಆಕ್ಚುಲಿ ಲಾಸ್ಟ್ ಗೇಮ್ ಬಂದು ಮೆಕಾಂಕಿನ ಆಡ್ಸವ್ರೆ. ನಾನ್ ಬಂದು ಮೆಕಾಂಕಿನ ಆಡ್ಸಲ್ಲ, ಜಿಮ್ಮಿ ನಿಶಮ್ಗೆ ಹೋಗ್ತೀನಿ. ಜಿಮ್ಮಿ ನಿಶಮ್ಗಿಂತ ಮೆಕಾಂಕಿನ ಇಂಪ್ಯಾಕ್ಟ್ ಮಾಡೋದು ಈ ವರ್ಲ್ಡ್ ಕಪ್ ಅಲ್ಲಿ ಒಪ್ಕೋತೀನಿ. ಬಟ್ ಸ್ಪಿನ್ನರ್ಸ್ ಅಷ್ಟೊಂದು ಏನಕ್ಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಯಾಂಟರ್ ಮತ್ತೆ ಮೆಕಾಂಕಿನ ಬಂದ್ಬಿಟ್ಟು ಮ್ಯಾಚ್ ಮುಗಿಸ್ಕೊಟ್ಟಿದ್ದು. ಹೌದು, ಅದ್ ನಿಜ. ಬಿಕಾಸ್ ಪ್ರೀತಮ್, ಅದೇನಕ್ಕಂದ್ರೆ ಮೆಕಾಂಕಿನ ಏನಕ್ಕೆ ತಗೊಂಡ್ಬಂದ್ರು ಅಂದ್ರೆ ಶ್ರೀಲಂಕಾದಲ್ಲಿ ಆಡ್ತಿದ್ರು, ಸ್ಪಿನ್ ಫ್ರೆಂಡ್ಲಿ ಅದು ಟ್ರ್ಯಾಕ್. ಬಟ್ ಇಲ್ಲಿ ಬಂದು ಸೀಮರ್ಸ್ ಗೆ ಒಳ್ಳೆ ಹೆಲ್ಪ್ ಸಿಗುತ್ತೆ. ನಾನು ಜಿಮ್ಮಿ ನಿಶಮ್ ಜೊತೆ ಹೋಗ್ತೀನಿ. ಬಟ್ ಅವರು ಮೆಕಾಂಕಿನ ಯೂಸ್ ಮಾಡ್ತಾರೆ ಅನ್ಸುತ್ತೆ ನನಗೆ, ಅನಿಸ್ತಿದೆ. ನಂಬರ್ 9 ಅಂತ ಬಂದ್ರೆ ರಬಾಡ. ನಾನ್ ಬಂದು ಮ್ಯಾಟ್ ಹೆನ್ರಿ. ಸೊ ಗೈಸ್, ಇಬ್ರು ಒಳ್ಳೆ ಬೌಲರ್ಸ್, ಒಳ್ಳೆ ಪೇಸ್ ಬೌಲರ್ಸ್ ಮತ್ತೆ ಟೆಸ್ಟ್ ಲೆಂತ್ ಎಲ್ಲ ಬೌಲರ್ಸ್ ಇಬ್ರು. ಸೊ ಇಬ್ರದ್ದು ಆಲ್ಮೋಸ್ಟ್ ರಬಾಡ ಒಂದ್ ಸ್ಲೈಟ್ ಮೇಲಿರುತ್ತೆ ಅವ್ರದ್ದು ರೆಕಾರ್ಡ್ಸ್ ಅನ್ನ ತೆಗೆದ್ರೆ. ಬಟ್ ಹೆನ್ರಿ ಒಳ್ಳೆ ಬೌಲಿಂಗ್ ಮಾಡ್ತಿರೋದು. ನಂಬರ್ 10 ಬಂದ್ರೆ ಪವನ್, ನನ್ ಕಡೆ ಮಹಾರಾಜ್, ಕೇಶವ್ ಮಹಾರಾಜ್. ನಾನು ಜೇಕಬ್ ಡಫಿ. ಗೈಸ್, ಲಾಸ್ಟ್ ಇಯರ್ ಅಂತ ಬಂದ್ರೆ ಡಫಿ ಒಳ್ಳೆ ವಿಕೆಟ್ಸ್ ತೆಗೆದಿರೋದು. ಬಟ್ ಈ ಟೂರ್ನಮೆಂಟ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಡಫಿ. ಬಿಕಾಸ್ ಅವರು 2-3 ಗೇಮ್ ಇಂದ ಆಚೆ ಕುಂತವ್ರು. ಏನಕ್ಕೆ ಆಡಿಸ್ತಿಲ್ಲ ಅಂತ ಗೊತ್ತಿಲ್ಲ. ಮೇ ಬಿ ಶ್ರೀಲಂಕಾ ಪಿಚ್ ಅನ್ನೋದಕ್ಕೆ ಅಲ್ಲಿ ಸ್ಪಿನ್ನರ್ಸ್ ಹೆಲ್ಪ್ ಮಾಡೋದ್ರಿಂದ ಆಡಿಸಿಲ್ಲ ಅನ್ಸುತ್ತೆ. ಬಟ್ ಕೇಶವ್ ಮಹಾರಾಜ್ ಗೈಸ್ ಮಾಸ್ಟರ್ ಮೈಂಡ್. ಅವರು ನೀವು ಡೆತ್ ಓವರ್ಸ್ ಅಲ್ಲಿ 19th ಓವರ್ ಕೊಟ್ಟರು ಬೌಲಿಂಗ್ ಮಾಡೋಂತ ಬೌಲರ್, ಸೂಪರ್ ಓವರ್ ಅಲ್ಲೇ ಮಾಡಿದ್ದಾರೆ. ಹೌದು, ಸೊ ಒಳ್ಳೆ ಬೌಲರ್. ಇಬ್ರು ಕಂಪಾರಿಸನ್ ಆಲ್ಮೋಸ್ಟ್ ಸೇಮ್ ಇದೆ ಅನ್ಸುತ್ತೆ, ಡಫಿ ಮತ್ತೆ ಮಹಾರಾಜು. ಬಟ್ ಮಹಾರಾಜು ಅವಾಗಿಂದ ಆಡ್ಕೊಂಡ್ ಬಂದ್ರೆ ಸ್ವಲ್ಪ ಲೈಟ್ ಜಾಸ್ತಿ ಇರುತ್ತೆ. ಬಟ್ ಡಫಿ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಇನ್ನ ಅಂತ. ಸೊ ನಂಬರ್ 11 ಬಂದ್ರೆ ಇಂಗಿಡಿ. ನಾನ್ ಬಂದು ಲೋಕಿ ಫರ್ಗ್ಯೂಸನ್.
ಆಕ್ಚುಲಿ ಇಬ್ರು ಸ್ಲೋವರ್ ಬಾಲ್ಸ್ ಇವಾಗ ರೀಸೆಂಟ್ ಹೌದು, ಕಲ್ತ್ಕೊಂಡು ಹೌದು. ಇಬ್ರು ಇದು ಹೌದು, ಒಳ್ಳೆ ಚೆನ್ನಾಗಿ ಆಡ್ತಿರೋದು. ಬಟ್ ಎಂಗಿಡಿ ಇಬ್ರು ಈಕ್ವಲ್ ಅಂತ ಹೇಳ್ಬೋದು. ಆಕ್ಚುಲಿ ಇಲ್ಲ ಪ್ರೀತಮ್, ನಾನು ಇದ್ರ ಬಂತು ಇಂಗಿಡಿಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಅವ್ರು ಹಾಕೋ ಸ್ಲೋವರ್ ಬಾಲ್ ಡಿಪ್ ಆಗುತ್ತೆ. ಹೌದು. ಬ್ಯಾಟ್ಸ್ ಮ್ಯಾನ್ ಫುಲ್ ಟಾಸ್ ತರ ಇರುತ್ತೆ, ಬಟ್ ಬ್ಯಾಟ್ ಕೆಳಗಡೆ ಪಿಚ್ ಆಗುತ್ತೆ. ಸೀನ್ಗೊಂಡು ನಾನು ಅಂತ ಸ್ಲೋ ಬಾಲ್ ಆಗ್ತೆ ಅಲ್ಲಿ ಕ್ರೀಡಾಡಕ್ ಹೋಗಿದ್ವಿ ಇವತ್ತು, ಅವ್ನಿಗೊಂದು ಆಗ್ತೆ, ಅವನು ಅದು ಮಿಸ್ ಮಾಡ್ದ. ಇಲ್ಲ ಹಿಂಗೆ ಗೈಸ್ ಹಾಕುದ್ಮೇಲೆ ಹಿಂಗೆ ಅಂತ ಹೇಳ್ತಾರೆ ಆಯ್ತಾ. ಆಮೇಲೆ ಇನ್ನೇನು ಮುಗೀತಲ್ಲ. ಸೊ ಯಾರಿಗೆ ಸಪೋರ್ಟ್ ಮಾಡ್ತೀಯಪ್ಪ ನೀನು? ಆಕ್ಚುಲಿ ನನಗೆ ಸೌತ್ ಆಫ್ರಿಕಾ ಬರ್ಬೇಕು ಅಂತ ಇದೆ. ಹೌದು, ಆಕ್ಚುಲಿ ಗೈಸ್ ನನಗೆ ಪರ್ಸನಲ್ ಹಂಗಿದೆ ಅಂದ್ರೆ 2 ಟೀಮ್ ಒಳ್ಳೆ ಟೀಮ್, ಹೌದು. 2 ಟ್ರೋಫಿ ಗೆಲ್ದಿರೋ ಟೀಮು ನಿಜ, ಹೌದು. ಗೆಲ್ಬೇಕು ಅಂತ ಆಸೆ. ಹಾ. ಈಗ ಗೈಸ್ ಏನಾಗಬೇಕಿತ್ತು ಗೊತ್ತಾ ನಮಗೆ, ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಇಂಡಿಯಾ ಬರ್ಬೇಕಿತ್ತು. ಸೊ ಅವಾಗ ಚೆನ್ನಾಗಿರ್ತಿತ್ತು. ಹೌದು. ಅವಾಗ ಯಾವ್ದೋ ಒಂದ್ ಟೀಮ್ ಬಂದಿರೋದು ಆಯ್ತಾ. ಇವಾಗ ಏನಾಗುತ್ತೆ ಅಂದ್ರೆ 2 ಟ್ರೋಫಿ ಗೆಲ್ದಿರೋ ಟೀಮು, 2 ನಮಗೆ ಒಂಥರ ಮನ್ಸಿಗೆ ಹತ್ರ ಆಗಿರೋ ಟೀಮ್ಸ್ 2. ಹೌದು. ಸೊ ಇಬ್ರಲ್ಲಿ ಯಾರು ಆಚೆ ಹೋರಂಗ್ ಬೇಜಾರಾಗುತ್ತೆ. ಬಟ್ ನನಗೆ ಅನ್ಸುತ್ತೆ ಸೌತ್ ಆಫ್ರಿಕಾ ತುಂಬಾ ಸ್ಟ್ರಾಂಗ್ ಆಗಿದೆ. ಏನಕ್ಕೆ ಅಂತ ಅಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ಇಂದ ಈ ವರ್ಲ್ಡ್ ಕಪ್ ಒಂದೇ ಮ್ಯಾಚ್ ಸೋತಿರೋದು, ಅದು ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ. ಅಂಡ್ ಆಲ್ಸೋ ಈ ವರ್ಲ್ಡ್ ಕಪ್ ಅಲ್ಲಿ ನ್ಯೂಜಿಲೆಂಡ್ ಅವರು ಇಂಡಿಯಾದಲ್ಲಿ ಆಡೇ ಇಲ್ಲ. ಹೌದು, ಶ್ರೀಲಂಕಾದಲ್ಲೇ ಆಡ್ತಿರೋದು ಇಲ್ಲಿ ಗಂಟ. ಹೇಳಕ್ಕಾಗಲ್ಲ ಪವನ್, ಅಲ್ಲಿಂದನೂ ಈ ಇಂಡಿಯಾ ಪಿಚ್ ಸಿಕ್ತು ಅಂದ್ರೆ ರುಬ್ಬಕ್ಕೂ ರೆಡಿ ಇರ್ಬೋದು. ಹೌದು, ಮೇ ಬಿ. ಗೈಸ್ ಹೆಂಗಾಗಿದೆ ಅಂದ್ರೆ ಇವಾಗ 2 ಟೀಮು ಸ್ಟ್ರಾಂಗ್ ಆಗಿದೆ, 2 ಟೀಮು ಇಂಪ್ಯಾಕ್ಟ್ ಮಾಡೋ ಪ್ಲೇಯರ್ಸ್ ಇದಾರೆ. ಬಟ್ ಏನಂದ್ರೆ ಯಾರು ಅದನ್ನ ಅಡಾಪ್ಟ್ ಮಾಡ್ಕೋತಾರೆ ನಾಳೆ ಮ್ಯಾಚ್ ಅಲ್ಲಿ ಈಡನ್ ಗಾರ್ಡನ್ಸ್ ಅಲ್ಲಿ. ಆಮೇಲೆ ಟಾಸ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ಲಿ, ಜಾಸ್ತಿ ಡ್ಯೂ ಬೀಳ್ತಾ ಇದೆ. ಸೊ ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಯಾರು ಫಸ್ಟ್ ಬೌಲಿಂಗ್ ಆಡ್ತಾರೆ, ಇದು ಇಂಪ್ಯಾಕ್ಟ್ ಅಂದ್ರೆ ಮ್ಯಾಚ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಹೌದು. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಬಂದ್ಬಿಟ್ಟಿತ್ತು. ಹೌದು 6th or 7th ಓವರ್ಗೆಲ್ಲ ಡ್ಯೂ ಬಂದ್ಬಿಡ್ತಿತ್ತು. ಲೈಕ್ ಬೌಲರ್ಸ್ ಎಲ್ಲಾರು ಟವಲ್ ತಗೊಂಡ್ ರಬ್ ಮಾಡೋದು ಬಾಲಿಗೆ, ಯಾಕಂದ್ರೆ ಈ ಫಿಂಗರ್ ಸ್ಪಿನ್ನರ್ಸ್ ಗೆ ಅಷ್ಟೊಂದು ಗ್ರಿಪ್ ಸಿಗಲ್ಲ, ಜಾರ್ತಿರುತ್ತೆ. ಸೊ ಗೈಸ್ ನನ್ ಸಪೋರ್ಟ್ ಸೌತ್ ಆಫ್ರಿಕಾ, ಇವನ್ ಸಪೋರ್ಟ್ ನ್ಯೂಜಿಲೆಂಡ್. ನೋಡೋಣ ಸೌತ್ ಆಫ್ರಿಕಾ ಅಂದ್ರೆ ಅವಾಗ್ಲೇ ಸರಿ ಆಯ್ತು, ಇರ್ಲಿ ಸಪರೇಟ್ ಆಗಿ ಆಡೋದು ನೋಡೋಣ. ಸೊ ನಾಳೆ ಯಾರಿಗೆ ಗೆಲ್ತಾ ನೋಡೋಣ. ಸೊ ಇದಾಗಿತ್ತು ನಮ್ದು ಪ್ರೀ ಮ್ಯಾಚ್ ಶೋ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.